ಇವತ್ತು ಬೆಳಗ್ಗಿನ ಜಾವದವರೆಗೂ ಕೂಡ ಗ್ಯಾರಂಟಿ ಕಾರ್ಡ್ಗಳನ್ನ ಹಂಚಿದ್ದಾರೆ. ಕಾಂಗ್ರೆಸ್ ಮತದಾರರ ಮೇಲೆ ಈ ರೀತಿ ಒತ್ತಡ ಹಾಕ್ತಾ ಇದೆ. ಇವತ್ತು ಬೆಳಗ್ಗಿನ ಜಾವದವರೆಗೂ ಕಾರ್ಡ್ಗಳನ್ನು ಹಂಚಿದ್ದಾರೆ ಅಂತ. ಇದು ಸರಿಯಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಬೆಂಗಳೂರು ಗ್ರಾಮಾಂತರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಕಿಡಿಕಾರಿದ್ದಾರೆ. ಬಿಜೆಪಿಯವರು ಕೂಡ ಕೂಪನ್ ಹಂಚಿದ್ದನ್ನ ನಾನು ತೋರಿಸ್ಲಾ, ಬಿಜೆಪಿ ಕಾರ್ಡ್ ತೋರಿಸಿ ಕೈ ಅಭ್ಯರ್ಥಿ ಈ ರೀತಿ. ಡಿಕೆ ಸುರೇಶ್ ಮಂಜುನಾಥ್ ಅವರ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಎಚ್ಡಿಕೆ ಡಾಕ್ಟರ್ ಮಂಜುನಾಥ್ಗೆ ಬೇರೆ ಕೆಲಸ ಇಲ್ಲ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ರಾತ್ರಿ ಕೆಲವು ಘಟನೆಗಳಾಗಿದೆ. ಅದರಲ್ಲೂ ಕನಕಪುರ ಆಗ್ಬೋದು, ಸಾತ್ನೂರು ಆಗ್ಬೋದು, ಕೆಲವು ಮಾಗಡಿ ಮತ್ತು ರಾಮನಗರ ಭಾಗದಲ್ಲಿ ಕೆಲವೆಲ್ಲ ಮತದಾರರಿಗೆ ಆಸೆ ಅಂಶಗಳನ್ನು ಒಡ್ಡುವಂಥದ್ದು, ಗ್ಯಾರಂಟಿ ಕಾರ್ಡು ಕೂಪನ್ಗಳನ್ನು ಕೊಡುವಂಥದ್ದು, ಇದೆಲ್ಲ ಅಪವಿತ್ರವಾದಂಥ ವಿಚಾರ. ಯಾಕೆಂದರೆ ಯಾವತ್ತೂ ಕೂಡ ಮತದಾರರ ಮೇಲೆ ಒತ್ತಡವನ್ನು ಹಾಕಬಾರ್ದು. ಅವರಿಗೆ ಮತ ಹಾಕಲಿಕ್ಕೆ ಸ್ವಾತಂತ್ರ್ಯ ಇದೆ. ಅವ್ರಿಗೆ ಯಾರಿಗೆ ಬೇಕು ಅವ್ರಿಗೆ ಇದು ನಿಜವಾಗ್ಲೂ ಒಂದು ಈ ಪ್ರಜಾಪ್ರಭುತ್ವಕ್ಕೆ ಒಂದು ಮಾರಕ ಅಂತಲೇ ಹೇಳ್ಬೋದು. ಇದನ್ನು ನಾವು ನಿಜವಾಗ್ಲೂ ಖಂಡಿಸ್ತೀವಿ. ಈ ಥರ ಆಗಬಾರ್ದು. ಚುನಾವಣೆ ಆರೋಗ್ಯಕರವಾಗಿರಬೇಕು, ಸ್ಪರ್ಧೆ ಇರಬೇಕು, ಬಟ್ ಆರೋಗ್ಯಕರವಾಗಿರಬೇಕು. ಇದಕ್ಕೆ ನಾವು ಚುನಾವಣಾ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದೇವೆ. ಅಂದರೆ ಕೆಲವರೆಲ್ಲ ರಾತ್ರಿ ಬೆಳಗಿನ ಜಾವ ತನಕ ಕೆಲವು ಕ್ಷೇತ್ರದಲ್ಲಿ ಹಂಚಿದ್ದಾರೆ. ಅದು ಕೂಪನ್ ಹಂಚೋದು, ಮತದಾರರ ಮೇಲೆ ಒತ್ತಡ ಹಾಕೋದು, ಗ್ಯಾರಂಟಿ ಕಾರ್ಡ್ ಕೊಡೋದು. ಆ ಕೂಪನ್ ನಂತರ ಮತ ಹಾಕಿದ ಮೇಲೆ ನೀವು ಹೋಗಿ ಅದು QR ಕೋಡ್ ಇರುತ್ತೆ, ಅದು ಸ್ಕ್ಯಾನ್ ಮಾಡಿ ನೀವೇನು ಬೇಕಾದ್ರೂ ತಗೋಬೋದು ಅನ್ನೋದು ನಿಜವಾಗ್ಲೂ ಇದು ನಿಜವಾಗ್ಲೂ ಬಹಳ ಅಸಹ್ಯ ಅನಿಸುತ್ತಿದೆ. ಸರ್, ಹಿಂದೇನೂ ಸಹ ಇದೇ ಕ್ಷೇತ್ರದಲ್ಲಿ ಇದೇ ಥರ ನಡೆದಿತ್ತು. ಹಿಂದೇನು ಮುನಿರತ್ನ ಇರ್ಬೋದು, ಬೇರೆ ಸಹ ಅದನ್ನು ಆರೋಪ ಮಾಡಿದರು. ಇಕ್ಬಾಲ್ ಹುಸೇನ್ ಸಂಬಂಧಪಟ್ಟರೂ ಸಹ ಕನಕಪುರದಲ್ಲಿ, ರಾಮನಗರದಲ್ಲೂ ಇದೇ ಆರೋಪ ಬಂದಿತ್ತು. ಆ ಪ್ರಕರಣ ಇನ್ನೂ ಸಹ ಕೆಲವು ಪ್ರಕರಣ ದಾಖಲಾಗಿದೆ, ಅದು ಸಹ ತನಿಖೆ ನಡೀತಾ ಇದೆ. ಇವಾಗಲೂ ಕೂಡ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿದ್ದಾರೆ ನಮ್ಮ ಜನ. ಕನಕಪುರದಲ್ಲೂ ಕೂಡ ಪ್ರತಿಭಟನೆ ಕೂಡ ಮಾಡಿದ್ದಾರೆ ರಾತ್ರಿ. ಸೊ ಕೆಲವೆಲ್ಲ ವೀಡಿಯೋಸ್ ನೀವು ನೋಡಿದ್ದೀರ ಅನಿಸುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಒಂದೊಂದು ಕೆಲವರೆಲ್ಲ 3,000 4,000 ಕೂಪನ್ ಕಾರ್ಡ್ ಇಟ್ಕೊಂಡು ರಾತ್ರಿ ಹೋಗಿ ಮತದಾರರ ಮನೆಯಲ್ಲಿ ಬಾಗಿಲು ತಟ್ಟಿ ಅವ್ರನ್ನೆಲ್ಲ ಎಬ್ಬರಿಸಿ. ಸೊ ಇದೆಲ್ಲ ನಿಜವಾಗ್ಲೂ ಬಹಳ ನಿಜವಾಗ್ಲೂ ಖಂಡಿಸಬೇಕು. ಇದು ಈ ರೀತಿ ಚುನಾವಣೆ ಆಗಬಾರ್ದು. ಬಟ್ ಆದರೂ ಕೂಡ ನಮ್ಮ ಕಾರ್ಯಕರ್ತರು ಬಹಳ ಉತ್ಸುಕರಾಗಿದ್ದಾರೆ, ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು. ಹೀಗಾಗಿ ಒಳ್ಳೆ ವಿಶ್ವಾಸ ಅಂತೂ ಇದೆ. ಅವ್ರ ಕೂಪನ್ ಹಂಚಿರೋದನ್ನ ನಾನು ಹೇಳ, ಅವ್ರ ಕೂಪನ್ ಹಂಚಿರೋದನ್ನ ಸರಿ ಕಣಯ್ಯ, ಅವ್ರ ಕೂಪನ್ ಹಂಚಿರೋದನ್ನ ತೋರ್ಸ್ಲೇನಪ್ಪ. ಇದು ನಾನು ಹಂಚಿರೋದ? ಇದು ಯಾರ್ದಿದು? ಆರೋಪ ಮಾಡಬೇಕು ಅಂತೇಳಿ ಕುಮಾರಸ್ವಾಮಿಗೆ, ಮಂಜುನಾಥ್ಗೆ ಬೇರೆ ಕೆಲಸ ಇಲ್ಲ, ಅವ್ರ ಕುಟುಂಬಕ್ಕೆ. ಹಾಸನ ಜಿಲ್ಲೆ ಪಾಪ ಹೆಣ್ಣುಮಕ್ಕಳು, ತಾಯಂದಿರು, ಸಹೋದರಿಯರು ಇವತ್ತು ಇಡೀ ರಾಜ್ಯದ ಮಾನ ಮರ್ಯಾದೆಯನ್ನ ಕಳೆಯುವಂತ ಕೆಲಸ ಹಾಸನ ಜಿಲ್ಲೆಗೆ ಒಂದಕ್ಕೆ ಅಲ್ಲ, ಇಡೀ ಸಮಾಜಕ್ಕೆ ಒಂದು ಕೆಟ್ಟ ಕಳಂಕ ತರುವಂತ ಒಂದು ಪ್ರಕ್ರಿಯೆಗಳನ್ನ ನಾವು ಮಾಧ್ಯಮಗಳಲ್ಲಿ ಕೇಳ್ತಾ ಇದ್ದೇವೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ. ಇದು ಅವರ ಕುಟುಂಬಕ್ಕೆ ನಾಚಿಕೆ ತರಬೇಕು. ಅದ್ರ ಬಗ್ಗೆ ಮೊದಲು ಅವರು ಹೇಳಿಕೆಗಳನ್ನ ಕೊಡ್ಲಿ. ಸುಮ್ಮನೆ ದಾರಿ ತಪ್ಪಿಸುವಂತದ್ದನ್ನ ಬಿಟ್ಟು ಮೊದಲು ಕಣದಿಂದ ಹಿಂದೆ ಸರಿಬೇಕು. ಅವ್ರು ಹೇಳ್ಬೇಕು, ಅವರು ಕರ್ನಾಟಕದ ಕನ್ನಡಿಗರ ಬಗ್ಗೆ, ಕರ್ನಾಟಕದ ಕನ್ನಡಿಗರ ಹೆಣ್ಮಕ್ಳ ಬಗ್ಗೆ ಗೌರವ ಇತ್ತು ಅಂತ ಅಂದ್ರೆ ಚುನಾವಣಾ ಕಣದಿಂದ ಹಿಂದೆ ಸರಿರಿ ಅಂತ ಹೇಳ್ಬೇಕಾಗಿತ್ತು. ನೆನ್ನೆ ಒಬ್ರು ಗೌರವಯುತ ನಾಯಕತ್ವವನ್ನು ವಹಿಸಿಕೊಂಡಿರ್ತಕ್ಕಂಥವ್ರು ಈ ರೀತಿಯಾಗಿ ಇಂಥ ಒಂದು ನೀಚ ವ್ಯವಸ್ಥೆನಲ್ಲಿ ಇವತ್ತು ಬಂದು ಬೇರೆಯವ್ರ ಮೇಲೆ ಆರೋಪ ಮಾಡಿದ ಆ ಕ್ಷಣಕ್ಕೆ ಎಲ್ಲಾನು ಆರೋಪ ಮಾಡ್ತಾನೆ ಇರ್ತೀವಿ, ಯಾರು ಬೇಕಾದ್ರೂ ಕೇಳ್ತಾನೆ ಇರ್ತಾರೆ ಅಂತ ಅಂದ್ರೆ ಏನಾಗಿದೆ ಇವತ್ತು ಹಾಸನ ಜಿಲ್ಲೆನಲ್ಲಿ? ಯಾರದಕ್ಕೆ ಉತ್ತರ ಕೊಡ್ತಾರೆ? ಮೌನ ಒಂದೇ ಅಲ್ಲ ಪರಿಹಾರ, ಬೇರೆಯವ್ರ ಮೇಲೆ ಆರೋಪ ಮಾಡೋದು ಒಂದೇ ಅಲ್ಲ ಪರಿಹಾರ. ನಮ್ಮ ನಡೆ ನುಡಿ ಎಲ್ಲವೂ ಕೂಡ ಮುಖ್ಯ ಆಗ್ತದೆ. ಅವರು ಹತಾಶರಾಗಿದ್ದಾರೆ. ಮೊದಲನೇ ದಿನದಿಂದನೂ ಕೂಡ ಅವರು ಆರೋಪಗಳ ಸುರಿಮಳೆಯನ್ನ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿರೋ ಹಾಗೆ ಕ್ಷೇತ್ರದಲ್ಲಿ ಶಾಂತಿಯುತವಾದಂತಹ ಮತದಾನ ನಡೀತಾ ಇದೆ. ಜೊತೆಗೆ ನಾವು ಕೂಡ ಸಂಪೂರ್ಣವಾದಂತಹ ಸಹಕಾರವನ್ನ ಚುನಾವಣಾ ಅಧಿಕಾರಿಗಳಿರ್ಬೋದು, ಚುನಾವಣಾ ಆಯೋಗಕ್ಕಿರ್ಬೋದು ಕೊಡ್ತಿದ್ದೇವೆ.
ಆರೋಪಗಳನ್ನ ಮಾಡಬೇಕು ಅಂತೇಳಿ ಬೆದರಿಕೆ ತಂತ್ರವನ್ನ ಅವರ ಏನು ಟ್ಯಾಗ್ ಲೈನ್ ಇದೆ ಅವ್ರ ಹೆಸರಿಂದ ಅದನ್ನ ಉಪಯೋಗಿಸ್ಕೊಳ್ಳುವಂತ ಪ್ರಯತ್ನಗಳು ಇಲ್ಲಿ ನಡೀತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.